ಶರೀರ ಮಾಧ್ಯಮಿ ಕಲು ಧರ್ಮ ಸಾಧನಂ ಅಂತ ಹೇಳ್ತೀವಿ. ಅಂದರೆ ಪ್ರತಿಯೊಬ್ಬನೂ ಏನನ್ನ ಸಾಧನೆ ಮಾಡಬೇಕಾದ್ರೆ ಫಸ್ಟು ತನ್ನ ಶರೀರ ಸುಸ್ಥಿತಿಯಲ್ಲಿ ಸ್ವಾಸ್ಥ್ಯತೆಯಲ್ಲಿ ಇರಬೇಕು ಅಂತಕ್ಕಂಥದ್ದು. ಕಷಾಯ ವಿತ್ ಕಿಶೋರ್ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಡಾಕ್ಟರ್ ಕಿಶೋರ್. ಇವತ್ತಿನ ವಿಶೇಷ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಅಂತಕ್ಕಂಥದ್ದು. ಸ್ನೇಹಿತರೆ, ಕಾನ್ಸ್ಟಿಪೇಷನ್ನ ನಿವಾರಣೆ ಮಾಡ್ಕೊಳ್ಬೇಕು, ಮಲಬದ್ಧತೆ ನಿವಾರಣೆ ಮಾಡ್ಕೊಳ್ಬೇಕು ಅಂದರೆ ಹಿಂದಿನ ಕೆಲವು ದಿನಗಳ ಹಿಂದೆ ಕೆಲವೊಂದು ಅಂಶಗಳನ್ನು ಹೇಳಿದ್ವಿ. ವಿಶೇಷತೆ ಮತ್ತು ವಿಭಿನ್ನತೆ ಕಷಾಯ ವಿತ್ ಕಿಶೋರ್ ಕಾರ್ಯಕ್ರಮದಲ್ಲಿ ಏನಪ್ಪ ಅಂದರೆ, ಒಂದೇ ಸಮಸ್ಯೆಗೆ ದೀರ್ಘಕಾಲೀನವಾಗಿ ವೀಕ್ಷಕರು ನೋಡ್ತಾ ಇರ್ತಕ್ಕಂತಹ ಪರಿಸ್ಥಿತಿಗಳಲ್ಲಿ ಅನೇಕ ಹೊಸ ಹೊಸ ಆಯಾಮಗಳನ್ನು, ಹೊಸ ಹೊಸ ಮನೆಮದ್ದುಗಳನ್ನು ಪ್ರತಿನಿತ್ಯ ದೈನಂದಿನ ಒಂದು ಅವಸ್ಥೆಯಲ್ಲಿ ಪ್ರಯೋಗ ಮಾಡ್ತಕ್ಕಂಥ ಒಂದು ವಿಶೇಷತೆಯನ್ನು ನಾವಿಲ್ಲಿ ಕಾಣ್ಬೋದು. ಸರ್ವೇ ಸಾಮಾನ್ಯವಾಗಿ 3 ರಿಂದ 5 ಲೀಟ್ರ್ ನೀರು ಕುಡೀರಿ ಅಂತಕ್ಕಂಥದ್ದು ಒಬ್ಬ ಡಾಕ್ಟ್ರು ಪೇಷಂಟ್ಗೆ ಕಾನ್ಸ್ಟಿಪೇಷನ್ ಅಂತ ಹೇಳ್ತೀವಿ. ಆದರೆ ಹೇಗಪ್ಪ 5 ಲೀಟ್ರ್ ನೀರು ಕುಡಿಯೋದು, ಅರ್ಧ ಲೀಟ್ರ್ ನೀರು ಕುಡಿಯೋಷ್ಟೊತ್ತಿಗೆ ಸುಸ್ತಾಗ್ಬಿಡುತ್ತೆ, ಬೇಜಾರಾಗುತ್ತೆ, ಎಷ್ಟು ಅಂತ ನೀರು ಕುಡಿಯೋದು ಅಂತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ನಾವಿರ್ತೀವಿ. ಭಾಳ ಸಿಂಪಲ್ಲಾಗಿ ಒಂದು ಸಲ ಮೂತ್ರಕ್ಕೆ ಹೋಗಿ ಬಂದ ತಕ್ಷಣ ನೀವು ಸುಮಾರು ಅರ್ಧದಿಂದ 3/4 ಲೀಟ್ರಷ್ಟು ನೀರು ಕುಡಿತಾ ಇದ್ದರೆ ದ ಮೋರ್ ಯು ಡ್ರಿಂಕ್ ದ ಮೋರ್ ಯು ಎಲಿಮಿನೇಟ್. ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ನೀರನ್ನು ಕುಡಿದಾಗ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮೂತ್ರತ್ಯಾಗ ಆಗಿರ್ಬೋದು ಮತ್ತು ಮಲತ್ಯಾಗ ಕೂಡ ಆಗಿರ್ಬೋದು ಅಂತಕ್ಕಂಥದ್ದನ್ನು ಹೇಳ್ತೀವಿ. ಯಾಕಂದರೆ ಶರೀರದ ದೂಷಿ ವಿಷಗಳು, ಅನ್ವಾಂಟೆಡ್ ಸ್ಟಫ್ಸ್ ಅಂತ ನಾವೇನು ಕರಿತೀವಿ, ಶರೀರದಿಂದ ಅತ್ಯಂತ ದೀರ್ಘಕಾಲೀನವಾಗಿ ಹೋಗಲಿಕ್ಕೆ ಈ ನೀರು, ವಿಶೇಷವಾಗಿ ರಾತ್ರಿ ಹೊತ್ತಿನಲ್ಲಿ ಸುಡು ಬಿಸಿ ನೀರಿಗೆ ಸುಮಾರು ಅರ್ಧ ಚಮಚದಷ್ಟು ತುಪ್ಪವನ್ನು ಹಾಕಿ ಸೇವನೆ ಮಾಡ್ತಕ್ಕಂಥದ್ದು ಕೂಡ ಭಾಳ ಒಂದು ಸಕ್ಸಸ್ಫುಲ್ ಟೂಲ್ ಅಂತ ಕರಿತೀವಿ. ಯಾವಾಗ ನಾವು ಸುಡು ಬಿಸಿ ನೀರಿಗೆ ತುಪ್ಪವನ್ನು ಬೆರೆಸ್ತೀವಿ, ಅದರ ವಿಸ್ಕಾಸಿಟಿ ಬೇರೆ ಇರುತ್ತೆ, ಈಸಿಯಾಗಿ ಮಿಕ್ಸ್ ಆಗೋದಿಲ್ಲ ಅಂತಕ್ಕಂಥದ್ದು. ಅಂತಹ ಒಂದು ಪರಿಸ್ಥಿತಿಯಲ್ಲಿ ಪ್ರತಿ ಹಂತದಲ್ಲೂ ಅದನ್ನು ಸ್ಟಿರ್ ಮಾಡ್ತಕ್ಕಂಥದ್ದು, ಘಟಘಟ ಅಂತ ಕುಡಿಯೋಕ್ಕೆ ಆಗದೇ ಇರತಕ್ಕಂಥದ್ದು ನೀರು ಆಗಿರಬೇಕು. ಘಟಘಟ ಅಂತ ಕುಡಿತಕ್ಕಂತಹ ಪರಿಸ್ಥಿತಿಯಲ್ಲಿ ನೀರು ಇರಬಾರ್ದು. ಗುಟುಕು ಗುಟುಕು ಕುಡಿತಕ್ಕಂತಹ ಪರಿಸ್ಥಿತಿಯಲ್ಲಿ, ಅಂದರೆ ನಾವೇನು ಹಾಟ್ ಇನ್ಫ್ಯೂಷನನ್ನು ಕುಡಿತೀವಿ ಆ ಒಂದು ಹಂತದಲ್ಲಿ ಈ ನೀರು ರಾಮಬಾಣವಾಗಿ ಕೆಲಸ ಮಾಡುತ್ತೆ ಅಂತ ಕರಿತೀವಿ. ಅಷ್ಟೇ ಅಲ್ಲ, ನೀವು ಆಯುರ್ವೇದ ಡಾಕ್ಟ್ರು ಅಂದ ತಕ್ಷಣ ಅವನು ಅಳಲೆಕಾಯಿ ಪಂಡಿತ ಅಂತಕ್ಕಂಥದ್ದು, ಅಳಲೆಕಾಯಿನ ಶಬ್ದಾರ್ಥಗಳನ್ನು ಅನೇಕ ಸಂದರ್ಭಗಳಲ್ಲಿ ಒಂದು ಆಯುರ್ವೇದದ ಡಾಕ್ಟರ್ಗೆ ಜೋಡಣಾತ್ಮಕವಾಗಿ ಉಪಯೋಗ ಮಾಡ್ತಿದ್ರು. ಈ ಅಳಲೆಕಾಯಿ, ತಾರೆಕಾಯಿ ಮತ್ತು ನಲ್ಲಿಕಾಯಿಯ ಬೀಜರಹಿತ ಪುಡಿಯನ್ನು ನಾವೇನು ತ್ರಿಫಲ ಚೂರ್ಣ ಅಂತ ಏನು ಕರಿತೀವಿ, ಇದನ್ನು ಕೂಡ ರಾತ್ರಿ ಮಲಗುವ ಮುಂಚೆ ಸುಮಾರು 8 ರಿಂದ 15 ಗ್ರಾಮಿನವರೆಗೂ ಅವಸ್ಥೆಗೆ ಅನುಸಾರವಾಗಿ ಸುಡು ಬಿಸಿನೀರು ಜೊತೆ ಸೇವನೆ ಮಾಡ್ತಕ್ಕಂಥದ್ದು ಭಾಳ ಹೆಚ್ಚಿನ ಒಂದು ಹಂತದಲ್ಲಿ ಅನುಕೂಲತೆಯನ್ನು ಮಾಡಿಕೊಡುತ್ತೆ ಅಂತಕ್ಕಂಥದ್ದು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಬೆಳಗ್ಗೆ ಎದ್ದು ಕೂಡಲೇ ಅತ್ಯಂತ ಸುಡು ಬಿಸಿ ನೀರನ್ನ, ಅಂದರೆ ಸುಮಾರು ಒಂದು 500 ml ನೀರನ್ನ 150 ml ನೀರಿಗೆ ಇಂಗಿಸಿ ಅದಕ್ಕೆ ಒಂದು ಪೂರ್ತಿ ನಿಂಬೆಹಣ್ಣು, ಸುಮಾರು 10 ರಿಂದ 15 ml ನಿಂಬೆ ರಸವನ್ನು ಹಿಂಡಿ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡ್ತಕ್ಕಂಥದ್ರಿಂದ ಕೂಡ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಲಪ್ರವೃತ್ತಿ ಆಗತ್ತೆ. ಯಾವುದೇ ಒಂದು ದ್ರವ್ಯಗಳ ಒಂದು ನಿರೀಕ್ಷತೆಯಲ್ಲಿ ಇವರು ಇಲ್ಲದೆ ಈ ಒಂದು ಸಮಸ್ಯೆಗೆ ನಿವಾರಣೋಪಾಯವನ್ನು ಕಂಡುಕೊಡ್ಬೋದು ಅಂತ ಮಾತನ್ನು ಹೇಳ್ತಾ ಇವತ್ತು ಕಾರ್ಯಕ್ರಮವನ್ನು ಮುಗಿಸ್ತೀನಿ. ನಾಳೆ ಮತ್ತೊಂದು ವಿಶೇಷವಾದಂತಹ ಸಂದರ್ಭದೊಂದಿಗೆ ತಮ್ಮನ್ನು ಸಂಪರ್ಕ ಮಾಡ್ತೇನೆ. ನಮಸ್ಕಾರ.